ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಸಿಎಂ ಪಂಕ್ ಆಗಿ ಜಾನ್ ಸಿನಾ ಅವರ ಮ್ಯಾಚ್ ಕಡೆ ಬರೋದಾದ್ರೆ ನಿಮಗೆ ಗೊತ್ತಿರಬಹುದು, ನಮ್ಮ ಸಿಎಂ ಪಂಕ್ ಅವರು ತುಂಬಾ ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ, ನಾನು ಜಾನ್ ಸಿನಾ ಅವರ ಫೇರ್ವೆಲ್ ಟೂರ್ ಅಲ್ಲಿ ಜಾನ್ ಸಿನಾ ಅವರ ಜೊತೆ ಇನ್ವಾಲ್ವ್ ಆಗೇ ಆಗ್ತೀನಿ ಅಂತ. ಅಂಡ್ ಈಗ ಜಾನ್ ಸಿನಾ ಹಾಗೆ ಸಿಎಂ ಪಂಕ್ ಇಬ್ರು ಕೂಡ ಅದನ್ನ ಟೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ನಿಮಗೆ ಗೊತ್ತಿರಬಹುದು, ಬ್ಯಾಕ್ ಕ್ಲಾಶ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ. ರಿಟೈನ್ ಮಾಡ್ಕೊಂಡ್ಮೇಲೆ ನಮ್ಮ ವೇಡ್ ಬ್ಯಾರೆಟ್ ಅವರು ಮೈಕಲ್ ಕೋಲ್ ಅವರಿಗೆ ಹೇಳ್ತಾ ಇರ್ತಾರೆ, ಸೀನಾ ಇಸ್ ಸ್ಟಿಲ್ ಚಾಂಪ್ ಮೈಕಲ್ ಅಂತ. ಅಂಡ್ ಆ ಒಂದು ಫೋಟೋನ ತಗೊಂಡು ನಮ್ಮ ಸಿಎಂ ಪಂಕ್ ಅವರು ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಅಪ್ಲೋಡ್ ಮಾಡಿ, ಫಾರ್ ನಾವ್ ಅಂದ್ರೆ ಈಗ ಮಾತ್ರ ಸೀನಾ ಅವರು ಚಾಂಪಿಯನ್ ಆಗಿದ್ದಾರೆ, ಬಟ್ ಮುಂದೆ ನಾನು ಅವ್ರನ್ನ ಸೋಲಿಸ್ತೀನಿ, ಮುಂದೆ ನಾನ್ ಚಾಂಪಿಯನ್ ಆಗ್ತೀನಿ ಅಂತ ಸಿಎಂ ಪಂಕ್ ಅವರು ತನ್ನ ಸ್ಟೋರಿಯಲ್ಲಿ ಇದನ್ನ ಟೀಸ್ ಮಾಡಿದ್ರೆ, ನಮ್ಮ ಜಾನ್ ಸಿನಾ ಅವರು ಕೂಡ ತನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಒಂದು ವಿಚಿತ್ರವಾದ ಪೋಸ್ಟ್ ಮಾಡ್ತಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಅವರು ಡಬ್ಲ್ಯೂ ಚಾಂಪಿಯನ್ಶಿಪ್ ಮೇಲೆ ಒಂದು ಐಸ್ ಕ್ರೀಮ್ ನ ಇಟ್ಟು ಪೋಸ್ಟ್ ಮಾಡಿದ್ದಾರೆ, ಅಂದ್ರೆ ಫೋಟೋಶಾಪ್ ನ ಮಾಡಿದ್ದಾರೆ. ಅಂಡ್ ನಿಮಗೆ ಗೊತ್ತಿರಬಹುದು, ಐಸ್ ಕ್ರೀಮ್ ಬಾರ್ಸ್ ಸಿಎಂ ಪಂಕ್ ಅವರ ಐಸ್ ಕ್ರೀಮ್ ಬಾರ್ಸ್ ಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಅದನ್ನ ನಮ್ಮ ಜಾನ್ ಸಿನಾ ಅವರು ಟೀಸ್ ಮಾಡ್ತಾ ಇರಬಹುದು. ಏನೇ ಆಗ್ಲಿ ಗೈಸ್, ಸೊ ಫ್ಯೂಚರ್ ಅಲ್ಲಿ ಸಿಎಂ ಪಂಕ್ ಹಾಗೆ ಜಾನ್ ಸಿನಾ ಅವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅನ್ನೋದು ಇಲ್ಲಿಂದ ಕನ್ಫರ್ಮ್ ಕೂಡ ಆಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನೈಟ್ ಆಫ್ ಚಾಂಪಿಯನ್ಸ್ ಬಗ್ಗೆ. ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ನೈಟ್ ಆಫ್ ಚಾಂಪಿಯನ್ಸ್ ನಮಗೆ ಆದಷ್ಟು ಬೇಗ ಅನೌನ್ಸ್ ಆಗೋದು ನೋಡೋದಕ್ಕೆ ಸಿಗಬಹುದು. ಜೂನ್ 28ನೇ ತಾರೀಕು ಡಬ್ಲ್ಯೂ ಅವರು ಸೌದಿ ಅರೇಬಿಯಾಗೆ ಹೋಗಬಹುದು ನೈಟ್ ಆಫ್ ಚಾಂಪಿಯನ್ಸ್ ನ ಮಾಡಿಸೋದಕ್ಕೆ ಅಂತ ಹೇಳಿದ್ದೆ. ಅಂಡ್ ಈಗ ಡಬ್ಲ್ಯೂ ಅವರು ಅದನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ನಮಗೆ ಜೂನ್ 28ನೇ ತಾರೀಕು ಸೌದಿ ಅರೇಬಿಯಾದಲ್ಲಿ ನೈಟ್ ಆಫ್ ಚಾಂಪಿಯನ್ಸ್ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ ಗಾಯ್ಸ್, ಜೂನ್ 27ನೇ ತಾರೀಕಿನ ಸ್ಮ್ಯಾಕ್ ಡೌನ್ ಬಿಫೋರ್ ನೈಟ್ ಆಫ್ ಚಾಂಪಿಯನ್ಸ್ ಕೂಡ ಸೌದಿ ಅರೇಬಿಯಾಗೆ ಡಬ್ಲ್ಯೂ ಅವರು ಹೋಗಿ ಮಾಡ್ತಾ ಇದ್ದಾರಂತೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 16 ಟೈಮ್ ವರ್ಲ್ಡ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಜಾನ್ ಸಿನಾ ಅವರು ಈ ವರ್ಷ ನಮಗೆ ಡಬ್ಲ್ಯೂ ಅಲ್ಲಿ ಕಡೆದಾಗಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಈಗ ಸುಮಾರು ನಮ್ಮ ಜಾನ್ ಸಿನಾ ಅವರ 25 ಅಪಿರಿಯನ್ಸ್ ಗಳು ಮಾತ್ರ ಈ ವರ್ಷ ಬಾಕಿ ಇರೋದು. ಅಂದ್ರೆ ಈ ವರ್ಷ ಇನ್ನ ಟಿವಿಯಲ್ಲಿ ನಮ್ಮ ಜಾನ್ ಸಿನಾ ಅವರು 25 ಬಾರಿ ನೋಡೋದಕ್ಕೆ ಸಿಗ್ತಾರೆ. ಈ 25 ಬಾರಿ ನಮ್ಮ ಜಾನ್ ಸಿನಾ ಅವರ ಮಂಡೇ ನೈಟ್ ರೋ ಅಪಿರಿಯನ್ಸ್, ಸ್ಮ್ಯಾಕ್ ಡೌನ್ ಅಪಿರಿಯನ್ಸ್, ಲೈವ್ ಇವೆಂಟ್ ಅಪಿರಿಯನ್ಸ್, ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಪಿರಿಯನ್ಸ್, ಹಾಗೆ ಪ್ರೀಮಿಯಂ ಲೈವ್ ಇವೆಂಟ್ ಅಪಿರಿಯನ್ಸ್ ಎಲ್ಲದನ್ನು ಕೂಡ ಕೌಂಟ್ ಮಾಡಿ ಇನ್ನ ಉಳಿದಿರೋದು 25 ಅಪಿರಿಯನ್ಸ್ ಗಳು ಮಾತ್ರ. ಈ ವರ್ಷ ಇನ್ನ 25 ಬಾರಿ ನಮ್ಮ ಜಾನ್ ಸಿನಾ ಅವರು ನಮಗೆ ಟಿವಿಯಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅದಾದ್ಮೇಲೆ ಜಾನ್ ಸಿನಾ ಅವರು ಡಬ್ಲ್ಯೂ ಕಂಪನಿಯಿಂದ ಕಂಪ್ಲೀಟ್ ಆಗಿ ರಿಟೈರ್ಡ್ ಆಗ್ತಾರೆ. ಅಂಡ್ ಇದು ಒಂದು ಕೆಟ್ಟ ಗಳಿಗೆ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ಇನ್ನೂ 25 ಬಾರಿ ನಾವು ಜಾನ್ ಸಿನಾ ಅವ್ರನ್ನ ನೋಡ್ಬೋದಲ್ಲ ಅಂತ ಒಂದು ಖುಷಿ ಇದೆ. ಅಂಡ್ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ಜಾನ್ ಸಿನಾ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು, ನಾನು ಈ ವರ್ಷದ ಡಿಸೆಂಬರ್ ತಿಂಗಳಲ್ಲಿ ರಿಟೈರ್ಡ್ ಆಗ್ತಾ ಇದ್ದೀನಿ ಅಂತ. ಅಂಡ್ ಆಗ ಅಪ್ಡೇಟ್ ಗಳು ಬರೋದಕ್ಕೆ ಶುರು ಆಗಿತ್ತು. ಈ ವರ್ಷದ ಡಿಸೆಂಬರ್ ತಿಂಗಳಲ್ಲಿ ಡಬ್ಲ್ಯೂ ಅವರು ಜಾನ್ ಸಿನಾ ಅವ್ರಿಗೋಸ್ಕರನೇ ಹೊಸ ಪ್ರೀಮಿಯಂ ಲೈವ್ ಇವೆಂಟ್ ನ ತಗೊಂಡ್ ಬರ್ಬೋದು. ರೂತ್ಲೆಸ್ ಅಗ್ರೆಷನ್ ಅನ್ನೋ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ಡಬ್ಲ್ಯೂ ಅವರು ಡಿಸೆಂಬರ್ ಅಲ್ಲಿ ಮಾಡಿಸಬಹುದು. ಅಂಡ್ ಆ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಜಾನ್ ಸಿನಾ ಅವರು ತನ್ನ ಲಾಸ್ಟ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಬಹುದು ಅಂತ. ಬಟ್ ಈಗ ಗಾಯ್ಸ್, ನಮ್ಮ ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ಎಲ್ಲ ಆಗ್ತಾ ಇದೆ ಅಂತಾನೂ ಕೂಡ ಗೊತ್ತಾಗ್ತಾ ಇದೆ. ಡಿಸೆಂಬರ್ ತಿಂಗಳಲ್ಲಿ ಡಬ್ಲ್ಯೂ ಅವರು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನ ಮಾಡ್ತಾ ಇದ್ದಾರೆ, ಅದು ಕೂಡ ಬಾಸ್ಟನ್ ಅಲ್ಲಿ. ಅಂಡ್ ಬಾಸ್ಟನ್ ನಮ್ಮ ಜಾನ್ ಸಿನಾ ಅವರ ಹೋಮ್ ಗ್ರೌಂಡ್. ಅಂಡ್ ಪ್ರಾಬಬ್ಲಿ ಅಲ್ಲೇ ನಮ್ಮ ಜಾನ್ ಸಿನಾ ಅವರ ಫೈನಲ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಇನ್ನೂ ಕೂಡ ಯಾವುದನ್ನು ಕನ್ಫರ್ಮ್ ಮಾಡೋದಕ್ಕೆ ಆಗೋದಿಲ್ಲ. ಡಬ್ಲ್ಯೂ ಅವರು ಇಲ್ಲ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅನ್ನೋ ಒಂದು ಚಿಕ್ಕ ಲೈವ್ ಇವೆಂಟ್ ಅಲ್ಲಿ ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ನ ಮಾಡಿಸೋದು ಬೇಡ, ಬಾಸ್ಟನ್ ಅಲ್ಲೇ ಡಿಸೆಂಬರ್ ತಿಂಗಳಲ್ಲೇನೆ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಕೂಡ ತಗೊಂಡ್ ಬರೋಣ ಅಂತ ಪ್ಲಾನ್ ಮಾಡಬಹುದು. ಬಟ್ ಸದ್ಯಕ್ಕೆ ಕನ್ಫರ್ಮ್ ಆಗಿರೋದೇನಪ್ಪ ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಬಾಸ್ಟನ್ ನಮ್ಮ ಜಾನ್ ಸಿನಾ ಅವರ ಹೋಮ್ ಗ್ರೌಂಡ್ ಅಲ್ಲಿ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಲೈವ್ ಇವೆಂಟ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ಆ ಒಂದು ಮೇನ್ ಇವೆಂಟ್ ಅಲ್ಲೇನೆ ನಮ್ಮ ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತಂತೆ. ಆ ರೀತಿ ಏನಾದ್ರೂ ಆದ್ರೆ ಚೂರು ಕೂಡ ಚೆನ್ನಾಗಿರೋದಿಲ್ಲ. ಸೊ ಡಿಸೆಂಬರ್ ತಿಂಗಳಲ್ಲಿ ಜಾನ್ ಸಿನಾ ಅವರ ರೆಸ್ಪೆಕ್ಟಿಗೋಸ್ಕರ, ಜಾನ್ ಸಿನಾ ಅವರಿಗೆ ರೆಸ್ಪೆಕ್ಟ್ ನ ಕೊಡೋದಕ್ಕೋಸ್ಕರ ಡಬ್ಲ್ಯೂ ಅವರು ಬೇರೆ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ಮಾಡಿಸ್ಲಿ, ಅವರ ಹೋಮ್ ಗ್ರೌಂಡ್ ಬಾಸ್ಟನ್ ಅಲ್ಲಿ ಆ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ತಗೊಂಡೋಗ್ಲಿ. ಅಂಡ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಲಾಸ್ಟ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ಲಿ ಅಂತ ಕೇಳ್ಕೋಣ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರೋ ಬಗ್ಗೆ. ನಾಳೆಯ ಮಂಡೇ ನೈಟ್ ರೋ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಮಂಡೇ ನೈಟ್ ರೋ ಆಗಲಿದೆ. ಯಾಕಂದ್ರೆ ಆ ರೀತಿಯ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಡಬ್ಲ್ಯೂ ಅವರು ನಾಳೆ
ಮಂಡೇ ನೈಟ್ ರಾಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ನಾಳೆ ಮಂಡೇ ನೈಟ್ ರಾ ಅಲ್ಲಿ ಸಿಎಂ ಪಂಕ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗ್ತಾ ಇದೆ. ರಸಲ್ ಮೇನಿಯಾ ಮುಗಿದ ಮೇಲೆ ನಮ್ಮ ಸಿಎಂ ಪಂಕ್ ಅವರು ಮೊದಲ ಬಾರಿ ಮಂಡೇ ನೈಟ್ ರಾಗೆ ಬಂದು ಮೈಕ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ನಾಳೆ ನೋಡಬೇಕು ನಮ್ಮ ಸಿಎಂ ಪಂಕ್ ಅವರು ಪಾಲಿಮೆನ್ ಆಗಿ ಸೆತ್ ಫ್ರೀಕಿನ್ ರೋಲಿನ್ಸ್ ಅವರ ಬಗ್ಗೆ ಯಾವ್ಯಾವ ವಿಚಾರಗಳನ್ನ ಮಾತಾಡ್ತಾರೆ ಅಂತ. ಅಂಡ್ ಸೆತ್ ರೋಲಿನ್ಸ್ ಪಾಲಿಮೆನ್ ಆಗಿ ಬ್ರಾನ್ ಬ್ರೇಕರ್ ಅವ್ರನ್ನ ಅಡ್ವರ್ಟೈಸ್ ಮಾಡಿಲ್ಲ, ಆದ್ರೂ ಕೂಡ ಬರ್ಬೋದು ಅಂತ ಅನ್ಕೋತೀನಿ. ಇದಾದ್ಮೇಲೆ ನಮಗೆ ಜೇ ಉಸೋ ಹಾಗೆ ಲೋಗನ್ ಪಾಲ್ ಅವರ ಫ್ಯೂಡ್ ಕಂಟಿನ್ಯೂ ಆಗೋದು ನೋಡೋದಕ್ಕೆ ಸಿಗುತ್ತೆ. ಇವರಿಬ್ಬರ ಮ್ಯಾಚ್ ನ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಗೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಮಂಡೇ ನೈಟ್ ರಾಗೆ ಜೇ ಉಸೋ ಹಾಗೆ ಲೋಗನ್ ಪಾಲ್ ಇವರಿಬ್ರು ಕೂಡ ಬರ್ತಾ ಇದ್ದಾರೆ ಅಂತ ಡಬ್ಲ್ಯೂ ಅವರೇ ಅಫಿಷಿಯಲ್ ಆಗಿ ಅಡ್ವರ್ಟೈಸ್ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ಏಜೆ ಸ್ಟೈಲ್ ಹಾಗೆ ಫಿನ್ ಬ್ಯಾಲರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ನಮ್ಮ ಏಜೆ ಸ್ಟೈಲ್ ಅವರು ಹೇಳಿದ್ರು, ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಪೆಂಟಾ ನಿಮ್ಮಿಬ್ಬರಲ್ಲಿ ಯಾರಾದ್ರೂ ಗೆಲ್ಲಿ ನಾನು ನೆಕ್ಸ್ಟ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಬರ್ತಾ ಇದ್ದೀನಿ ಅಂತ. ಸೊ ಅದರ ಒಂದು ಸ್ಟಾರ್ಟಿಂಗು ಈ ಒಂದು ಮ್ಯಾಚ್ ಇಂದ ನಮಗೆ ನೋಡೋದಕ್ಕೆ ಸಿಗಬಹುದು. ಇಷ್ಟೇ ಅಲ್ಲ ಗಾಯ್ಸ್, ನಮಗೆ ವಾರ್ ರೈಡರ್ಸ್ ಹಾಗೆ ಕ್ರೀಡ್ ಬ್ರದರ್ಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಪೆಂಟಾ ಹಾಗೆ ಎಲ್ ಗ್ರಾಂಡೆ ಅಮೆರಿಕಾನ ಅವರ ನಡುವೆ ಕೂಡ ಡಬ್ಲ್ಯೂ ಅವರು ಒಂದು ಸಿಂಗಲ್ಸ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಬ್ಯಾಕ್ ಕ್ಲಾಶ್ ಅಲ್ಲಿ ಎಲ್ ಗ್ರಾಂಡೆ ಅಮೆರಿಕಾನ ಅವರ ಕಾರಣದಿಂದ ಪೆಂಟಾ ಅವರು ಸೋತಿದ್ರು. ಅಂಡ್ ಅದಕ್ಕೋಸ್ಕರ ಮಂಡೇ ನೈಟ್ ರಾ ಅಲ್ಲಿ ಇವರಿಬ್ಬರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಗಾಯ್ಸ್, ಇಯೋ ಸ್ಕೈ ಅಂಡ್ ರಿಯಾ ರಿಪ್ಲಿ ವರ್ಸಸ್ ರಾಕ್ಸಿನಿ ಪ್ರೀಸ್ ಹಾಗೆ ಜೂಲಿಯಾ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಈ ಒಂದು ಮ್ಯಾಚ್ ನ ಅನೌನ್ಸ್ ಮಾಡಬೇಕಾದ್ರೆ ಡಬ್ಲ್ಯೂ ಅವರು ಒಂದು ರಿಟರ್ನ್ ಕೂಡ ಟೀಸ್ ಮಾಡಿ ಲೀಕ್ ಮಾಡಿ ಅದಾದ್ಮೇಲೆ ಅದನ್ನ ಡಿಲೀಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ನ ಅನೌನ್ಸ್ ಮಾಡಬೇಕಾದ್ರೆ ಡಬ್ಲ್ಯೂ ಅವರು ತನ್ನ ವೆಬ್ಸೈಟ್ ಅಲ್ಲಿ ಈ ರೀತಿ ಆರ್ಟಿಕಲ್ ನು ಕೂಡ ಪೋಸ್ಟ್ ಮಾಡ್ತಾರೆ. ಯಾವ ರೀತಿ ಈ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ, ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೂಲಿಯಾ ಅವರು ಇಯೋ ಸ್ಕೈ ಅವ್ರನ್ನ ಪಿನ್ ಮಾಡ್ತಾರೆ. ಇಯೋ ಸ್ಕೈ ಅವರು ಸೋತಾದ್ಮೇಲೆ ನಮ್ಮ ರಿಯಾ ರಿಪ್ಲಿ ಅವರು ಇಯೋ ಸ್ಕೈ ಅವ್ರನ್ನ ಒಂಟಿಯಾಗಿ ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ಜೂಲಿಯಾ ಹಾಗೆ ರಾಕ್ಸಿನಿ ಪ್ರೀಸ್ ಅವರು ಸೇರ್ಕೊಂಡು ಇಯೋ ಸ್ಕೈ ಅವರ ಮೇಲೆ ಇನ್ನೇನು ಅಟ್ಯಾಕ್ ಮಾಡಬೇಕು ಅಷ್ಟೊತ್ತಿಗೆ ಲೈಟ್ಸ್ ಆಫ್ ಆಗುತ್ತೆ. ಅಂಡ್ ಲೈಟ್ಸ್ ಆನ್ ಆದಾಗ ಇಯೋ ಸ್ಕೈ ಅವರ ಹೆಲ್ಪ್ ಗೆ ಆಸ್ಕಾ ಹಾಗೆ ಕೈರಿ ಸೈನ್ ಅವರ ರಿಟರ್ನ್ ನಾಳೆ ಮಂಡೇ ನೈಟ್ ರಾ ಅಲ್ಲಿ ಆಗುತ್ತಂತೆ. ಆಸ್ಕಾ ಹಾಗೆ ಕೈರಿ ಸೈನ್ ಅವರು ಬಂದು ಇಯೋ ಸ್ಕೈ ಅವ್ರನ್ನ ಕಾಪಾಡ್ತಾರೆ. ಅಂಡ್ ಜೂಲಿಯಾ ಹಾಗೆ ರಾಕ್ಸಿನಿ ಪ್ರೀಸ್ ಅವ್ರನ್ನ ರಿಂಗ್ ಇಂದ ಹೊರಗಡೆ ಹಾಕ್ತಾರೆ. ಅಂಡ್ ಇದಾದ್ಮೇಲೆ ಆಸ್ಕಾ ಅವರು ಸಡನ್ ಆಗಿ ಮಿಸ್ಟ್ ನ ಕನೆಕ್ಟ್ ಮಾಡ್ತಾರಂತೆ ಇಯೋ ಸ್ಕೈ ಅವರ ಮೇಲೆ. ಅಂಡ್ ಅದನ್ನ ನೋಡ್ತಾ ಶಾಕ್ ಆಗಿ ನಿಂತ್ಕೋತಾರಂತೆ ನಮ್ಮ ಕೈರಿ ಸೇನ್. ಸೊ ಈ ರೀತಿ ಆಂಗಲ್ ನ ಡಬ್ಲ್ಯೂ ಅವರು ಆರ್ಟಿಕಲ್ ಅಲ್ಲಿ ಬರ್ದು ಆ ಒಂದು ಆರ್ಟಿಕಲ್ ನ ಡಿಲೀಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಲೀಕ್ ಏನೋ ಮಾಡಿದ್ದಾರೆ ಆಸ್ಕಾ ಹಾಗೆ ಕೈರಿ ಸೇನ್ ಅವರ ರಿಟರ್ನ್ ನಾಳೆ ಮಂಡೇ ನೈಟ್ ರಾ ಅಲ್ಲಿ ಆಗುತ್ತೆ ಅಂತ. ಬಟ್ ಈ ಒಂದು ವಿಚಾರ ಲೀಕ್ ಆದ್ಮೇಲೆ ಅವರ ರಿಟರ್ನ್ ನಿಜವಾಗ್ಲೂ ಕೂಡ ನಾಳೆ ನೋಡೋದಕ್ಕೆ ಸಿಗುತ್ತೆ ಅಂತ ನಾವು ಕಾದ್ ನೋಡ್ಬೇಕು. ಏನೇ ಆಗ್ಲಿ ಗೈಸ್, ಆಸ್ಕಾ ಹಾಗೆ ಕೈರಿ ಸೇನ್ ಅವರ ರಿಟರ್ನ್ ಆದಷ್ಟು ಬೇಗ ನೋಡೋದಕ್ಕೆ ಸಿಗ್ತಾ ಇದೆ ಅಂತ ಇದರಿಂದನೇ ಡಬ್ಲ್ಯೂ ಅವರು ಕ್ಲಿಯರ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ವಿಚಾರಗಳು ನಮಗೆ ನಾಳೆ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.